ವಚನ ಸಾಹಿತ್ಯಕ್ಕಾಗಿ ಸಾಹಿತ್ಯವೋ ಅಥವಾ ಸಮಾಜಕ್ಕಾಗಿ ಈ ವಚನ ಸಾಹಿತ್ಯವೋ ಎನ್ನುವ ಪ್ರಶ್ನೆಯನ್ನ ನಾವೆಲ್ಲರೂ ಕೇಳಿಕೊಳ್ಳಬೇಕಾಗಿದೆ. ಯಾಕೆಂದ್ರೆ 12ನೇ ಶತಮಾನದಲ್ಲಿ ಸೃಷ್ಟಿಯಾದ ಈ ವಚನ ಸಾಹಿತ್ಯವನ್ನ ನಾವು ನಿರ್ವಾತದಲ್ಲಿ ಬೇಕಾದಷ್ಟು ಮಾತನಾಡಬಹುದು. ಆದರೆ ವರ್ತಮಾನದಲ್ಲಿ ಏನಿದೆ, ವರ್ತಮಾನದ ಜೊತೆಗೆ ಈ ವಚನಗಳನ್ನು ಇಟ್ಟು ಹೇಗೆ ಕ್ರಿಯೆಯಲ್ಲಿ ತಂದುಕೊಳ್ಳಬೇಕು ಅನ್ನುವ ಸವಾಲಿದೆ ಅಲ್ವಾ, ಈ ಸವಾಲನ್ನು ಸ್ವೀಕರಿಸದೇ ಹೋದರೆ ಇದು ಕೇವಲ ಓದಿಗಾಗಿ ಮಾತ್ರ ಉಳಿಯುತ್ತದೆಯೇ ಹೊರತು ಬದುಕಿಗಾಗಿ ಅಲ್ಲ ಅನ್ನುವುದನ್ನು ನಾವು ಬಹಳ ಎಚ್ಚರಿಕೆಯಿಂದ ಗಮನಿಸಿ ಮುಂದುವರಿಬೇಕು ಅಂತ ಕಾಣಿಸ್ತದೆ. 12ನೇ ಶತಮಾನದಲ್ಲಿ ಸೃಷ್ಟಿಯಾದ ಈ ವಚನಗಳು ಅಂತ ಮೇಲಿಂದ ಮೇಲೆ ಹೇಳುವ ಒಂದು ಪರಿಪಾಠ ಇದೆ. ಆದರೆ ಅವು ಆಯಾ ಕಾಲದಲ್ಲಿ ಹುಟ್ಟಿದ ಮತ್ತು ಮುಂದೆಯೂ ಹುಟ್ಟುವ ಜನಾಂಗಕ್ಕೆ ಈ ವಚನಗಳು ಪ್ರಸ್ತುತ ಅಂತ ಅನ್ನುವುದನ್ನು ನಾವು ಮರಿಬಾರದು. ಹಾಗಾಗಿ ಇದು ನಮ್ಮ ಜೊತೆ ಹುಟ್ಟಿದೆ, ನಮಗಾಗಿ ಹುಟ್ಟಿದೆ ಈ ವಚನ ಸಾಹಿತ್ಯ ಎನ್ನುವ ಮಾತನ್ನ ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಆ ಎಚ್ಚರವನ್ನು ನಾವು ಇಟ್ಟುಕೊಳ್ಬೇಕು. ಸಾಮಾನ್ಯವಾದ ಈ ಮಾತುಗಳನ್ನು ಲಂಘಿಸದೆ ದಾಸೋಹ ಸಾಮಾಜಿಕ ಭದ್ರತೆ ಅಂದ್ರೆ ಏನು ಅನ್ನುವುದನ್ನು ಕುರಿತು 12ನೇ ಶತಮಾನದಲ್ಲಿ ಸೃಷ್ಟಿಯಾದ ಈ ವಚನ ಸಾಹಿತ್ಯದಲ್ಲಿ ದಾಸೋಹ ಅನ್ನುವ ಒಂದು ತತ್ವ ಅಥವಾ ಆ ಪದ ಸುಮಾರು 45ಕ್ಕೂ ಹೆಚ್ಚು ವಚನಕಾರರು ಈ ದಾಸೋಹ ತತ್ವ ಮತ್ತು ಅಥವಾ ಈ ಪದವನ್ನು ತಮ್ಮ ವಚನಗಳಲ್ಲಿ ಬಳಸಿದ್ದಾರೆ. 45 ವಚನಕಾರರು ಬಳಸಿದ್ದಾರೆ ಮತ್ತು 200ಕ್ಕೂ ಹೆಚ್ಚು ವಚನಗಳಲ್ಲಿ ದಾಸೋಹದ ಪರಿಕಲ್ಪನೆ ಅಥವಾ ದಾಸೋಹ ತತ್ವದ ಪ್ರಸ್ತಾಪ ಇದೆ.